ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಶಂಕಿತ ಆರೋಪಿಯ ಫೋಟೋ ರಿಲೀಸ್ ಮಾಡಿದೆ ಎನ್ಐಎ. ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಆರೋಪಿಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. 4 ಫೋಟೋ ರಿಲೀಸ್ ಮಾಡಿದೆ ಎನ್ಐಎ ತಂಡ. ಫೋಟೋದಲ್ಲಿರುವಂತಹ ವ್ಯಕ್ತಿಯನ್ನ ಕಂಡರೆ ತತ್ಕ್ಷಣವೇ ಮಾಹಿತಿಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಎನ್ಐಎ ತಂಡ. ಬೆಂಗಳೂರಿನಲ್ಲಿ ನಡೆದಿರುವಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡ್ತಾ ಇರುವಂತಹ ತಂಡ ನೇರವಾಗಿ ಶಂಕಿತ ಉಗ್ರನ ಫೋಟೋವನ್ನ ರಿಲೀಸ್ ಮಾಡಿದೆ. ಈತನ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ತತ್ಕ್ಷಣವೇ ತಿಳಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಂಡ ಫೋಟೋವನ್ನ ರಿಲೀಸ್ ಮಾಡಿದೆ ಶಂಕಿತ ಉಗ್ರಂದು. ಮನವಿ ಏನು, ಶಂಕಿತ ಆರೋಪಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಏನು ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಅಂತ? ಮಧುಸೂದನ್, ಈಗಾಗಲೇ ತನಿಖೆ ನಡೆಸ್ತಿರುವಂತಹ ಎನ್ಐಎ ಅಧಿಕಾರಿಗಳಿಗೆ ಈಗ ಮೂಮೆಂಟ್ಸ್ ಗಳು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆತನ ಒಂದು ಫೋಟೋಗಳನ್ನ ಬಿಟ್ಟು ಸಾರ್ವಜನಿಕರಲ್ಲೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಎನ್ಐಎ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ 4 ಬೇರೆ ಬೇರೆ ಆಂಗಲ್ ನಲ್ಲಿ ಇರುವಂತಹ, ಅಂದ್ರೆ ಬೇರೆ ಬೇರೆ ಆಯಾಮದಲ್ಲಿ ಶಂಕಿತ ನಿಂತಿರುವಂತಹ ಫೋಟೋಗಳನ್ನ ಹಾಕಿ ಈ ವ್ಯಕ್ತಿಯನ್ನ ನೀವೆಲ್ಲಾದ್ರೂ ಕಂಡ್ರೆ ನಮ್ಗೆ ಕೂಡಲೇ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಇಮೇಲ್ ಐಡಿಯನ್ನ ಜೊತೆಗೆ ಫೋನ್ ನಂಬರ್ ಅನ್ನ ಕೂಡ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮಾಹಿತಿ ಸಿಕ್ಕ ಕೂಡಲೇ ನಮ್ಗೆ ಮಾಹಿತಿಯನ್ನ ಕೊಡಿ, ಅಥವಾ ಈತನ ಸುಳಿವು ಸಿಕ್ಕ ಕೂಡಲೇ ನಮ್ಗೆ ಮಾಹಿತಿಯನ್ನ ಕೊಡಿ ಅಂತ ಈಗ ಟ್ವೀಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಮೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ತನಿಖೆಯ ಭಾಗವಾಗಿ ಈಗಾಗಲೇ ಏನು ಆತ ಎಲ್ಲಿ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಮೂವ್ಮೆಂಟ್ಸ್ ಅಸ್ಪಷ್ಟವಾದಂತಹ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ಈ ರೀತಿಯಲ್ಲಿ ಸ್ಕೆಚ್ ಅನ್ನ ಬರೆದು ಅಥವಾ ಸ್ಕೆಚ್ ಅನ್ನ ಮಾಡಿ ಅದಾದ ಬಳಿಕ ಆ ಸ್ಕೆಚ್ ಅನ್ನ ಅಂದ್ರೆ ರೇಖಾಚಿತ್ರವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆತನ ಫೋಟೋನೇ ಸಿಕ್ಕಿರೋದ್ರಿಂದ ಸದ್ಯ ಮಾಸ್ಕ್ ಮಾತ್ರ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಆ ಮಾಸ್ಕ್ ಹಾಕೊಂಡಿರುವಂತಹ ಒಂದು ಕ್ಲಿಯರ್ ಫೋಟೋಸ್ ಗಳನ್ನ ಈಗ ಎಕ್ಸ್ ಖಾತೆಯಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ಹಾಕಿರುವಂತದ್ದು. ಅಂದ್ರೆ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಗ್ಯಾದರ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಆತ ಎಕ್ಸ್ಪ್ಲೋಸಿವ್ಸ್ ಗಳನ್ನ, ಅಂದ್ರೆ ಆ ಒಂದು ಎಕ್ಸ್ಪ್ಲೋಸಿವ್ಗೆ ಅಥವಾ ಆ ಬಾಂಬ್ಗೆ ಬಳಸಿದಂತಹ ಕಚ್ಚಾ ವಸ್ತುಗಳನ್ನ ಎಲ್ಲಿ ಖರೀದಿ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಈಗಾಗಲೇ ಸರ್ಚ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆತನ ಐಡೆಂಟಿಟಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಈಗ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಲಾಗಿದೆ. ಹಾಗಾಗಿ ಆತ ಎಲ್ಲಿಯಾದ್ರೂ ಹೋದ್ರೆ ಈ ರೀತಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಮುಂದಿನ ಹಂತದಲ್ಲಿ ರಿವಾರ್ಡ್ ಕೂಡ ಅನೌನ್ಸ್ ಮಾಡಿರೋದ್ರಿಂದ, ಈಗಾಗಲೇ 10 ಲಕ್ಷ ಬಹುಮಾನವನ್ನ ಕೂಡ ಈಗಾಗಲೇ ಅನೌನ್ಸ್ ಮಾಡಿರೋದ್ರಿಂದ ಅವ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಹಾಗಾಗಿ ಯಾರಾದ್ರೂ ಮಾಹಿತಿ ಕೊಟ್ರೆ ಆಗ ಇನ್ವೆಸ್ಟಿಗೇಷನ್ಗೂ ಕೂಡ ಈಸಿ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಆರೋಪಿಯ ಒಂದು ಮೂವ್ಮೆಂಟ್ಸ್ ಗಳು ಅಸ್ಪಷ್ಟವಾದಂತಹ ಹಿನ್ನೆಲೆಯಲ್ಲಿ ಫೋಟೋವನ್ನ ಎನ್ಐಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.